ನಾನು ಸೇರಿ ಸಮಸ್ತ ಇರಾನ್ ಪ್ರಜೆಗಳು ಪ್ರಾಣಾರ್ಪಣೆಗೆ ರೆಡಿಯಾಗಿದ್ದೇವೆ. ಸಂಚಲನ ಮೂಡಿಸಿದ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಅವರ ಮಾತುಗಳು. ಟ್ರಂಪ್ ಡೆಡ್ಲೈನ್ ಮುಗಿಯಲು ಕೆಲವೇ ಕ್ಷಣ ಇರುವಾಗ ಸಾವಿನ ಮಾತನ್ನ ಹಾಡಿದ್ದಾರೆ. ಟ್ರಂಪ್ ಕೊಟ್ಟು ಬೆದರಿಕೆಗಳಿಗೆ ಎದುರಿ ಶರಣಾಗುವ ಪ್ರಶ್ನೆಯೇ ಇಲ್ಲ. ಟ್ರಂಪ್ ಅವರು ಯಾವುದ್ಯಾವುದೋ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನುವಂಥ ಮಾತ್ರಕ್ಕೆ ನಾವು ಶರಣಾಗುವಂತಹ ಅವಶ್ಯಕತೆನೇ ಇಲ್ಲ, ಅಂತಹ ಪ್ರಶ್ನೆಯೂ ಸಹಿತ ಇಲ್ಲ. ದೇಶಕ್ಕಾಗಿ ಪ್ರಾಣವನ್ನು ಬೇಕಿದ್ರೆ ತ್ಯಜಿಸ್ತೀವಿ, ಹೋರಾಟ ಮಾತ್ರ ಕೈ ಬಿಡೋದಿಲ್ಲ. ಏನೇ ಆಗಲಿ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಘೋಷಣೆಯನ್ನ ಮಾಡಿದ್ದಾರೆ. ರಾತ್ರಿ 8ರ ಒಳಗೆ ಹಾರ್ಮುಜ್ ಓಪನ್ ಮಾಡದಿದ್ರೆ ನಿಮ್ಮ ಮೇಲೆ ದಾಳಿಯನ್ನ ಮಾಡ್ತೇವೆ, ಇಡೀ ಇರಾನನ್ನ ಸರ್ವನಾಶ ಮಾಡೋದಾಗಿ ಟ್ರಂಪ್ ಬೆದರಿಕೆ ಒಂದನ್ನು ನೀಡಿದರು. ಈ ಬಾರಿ ಗಡುವನ್ನು ವಿಸ್ತರಿಸುವ ಮಾತೇ ಇಲ್ಲ ಅಂತೇಳಿ ಟ್ರಂಪ್ ಅವರು ಈ ಹಿಂದೆ ಹೇಳಿದರು. ಇರಾನ್ ದೇಶಕ್ಕೆ ಮಂಗಳವಾರ ರಾತ್ರಿಗೆ ಕೊನೆಯ ರಾತ್ರಿ ಆಗಲಿದೆ ಅನ್ನುವಂತಹ ಹೇಳಿಕೆಗಳನ್ನು ನೀಡಿದ್ರು. ಈಗಂತ ಟ್ರಂಪ್ ವಾರ್ನ್ ಮಾಡಿದ್ರು ಸಹಿತ ಡೋಂಟ್ ಕೇರ್ ಅಂತ ಇದೆ ಇರಾನ್. ನಾನು ಸೇರಿ ಸಮಸ್ತ ಇರಾನ್ ಪ್ರಜೆಗಳು ಪ್ರಾಣಾರ್ಪಣೆ ಮಾಡೋದಕ್ಕೆ ರೆಡಿಯಾಗಿದ್ದೇವೆ, ಸಿದ್ಧವಾಗಿದ್ದೇವೆ. ಸಂಚಲನವನ್ನು ಮೂಡಿಸ್ತಾ ಇದೆ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯನ್ ಅವರ ಮಾತುಗಳು. ಟ್ರಂಪ್ ಡೆಡ್ಲೈನ್ ಮುಗಿಯಲು ಕೆಲವು ಕ್ಷಣ ಇರುವಾಗ ಸಾವಿನ ಮಾತನ್ನು ಹಾಡಿದ್ದಾರೆ. ಟ್ರಂಪ್ ಕೊಟ್ಟು ಬೆದರಿಕೆಗಳಿಗೆ ಎದುರಿ ನಾವು ಶರಣಾಗುವ ಪ್ರಶ್ನೆಯೇ ಇಲ್ಲ. ದೇಶಕ್ಕಾಗಿ ಪ್ರಾಣವನ್ನು ಬೇಕಿದ್ರೆ ನಾವು ತ್ಯಜಿಸ್ತೇವೆ, ಆದರೆ ಹೋರಾಟವನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಏನೇ ಆಗಲಿ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ಇರಾನ್ ಹೇಳ್ತಾ ಇದೆ. ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಘೋಷಣೆಯನ್ನ ಮಾಡಿದ್ದಾರೆ. ರಾತ್ರಿ 8ರ ಒಳಗೆ ಹಾರ್ಮುಜ್ ಓಪನ್ ಮಾಡದಿದ್ರೆ ಇರಾನ್ನ ಸರ್ವನಾಶವನ್ನಾಗಿ ಮಾಡ್ತೇವೆ ಅಂತೇಳಿ ಟ್ರಂಪ್ ಬೆದರಿಕೆ ಒಂದನ್ನು ಹಾಕಿದ್ರು. ಈ ಬಾರಿ ಗಡುವನ್ನು ವಿಸ್ತರಿಸುವ ಮಾತೇ ಇಲ್ಲ ಅಂತೇಳಿ ಟ್ರಂಪ್ ಅವರು ಹೇಳಿದ್ರು. ಇರಾನ್ ದೇಶಕ್ಕೆ ಮಂಗಳವಾರ ರಾತ್ರಿಗೆ ಕೊನೆಯ ರಾತ್ರಿ ಆಗಲಿದೆ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು. ಈಗಂತ ಟ್ರಂಪ್ ವಾರ್ನನ್ನು ಸಹಿತ ಮಾಡಿದರು. ಇದಕ್ಕೆ ಡೋಂಟ್ ಕೇರ್ ಅಂತ ಇದೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯನ್ ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ. ಯುದ್ಧ ಆರಂಭವಾಗಿ 1 ತಿಂಗಳ ಕಾಲ ಆದರೂ ಸಹಿತ ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಒಂದಿಷ್ಟು ಯುದ್ಧಗಳು ನಡೀತಾನೆ ಇದೆ. ಈ ಒಂದು ಸಂದರ್ಭದಲ್ಲಿ ಒಂದು ಡೆಡ್ಲೈನ್ ಅನ್ನು ನೀಡಿದ್ರು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು. ಇರಾನ್ಗೆ ಅಂದರೆ ಮಂಗಳವಾರ ರಾತ್ರಿ 8ರ ಒಳಗೆ ಒಂದು ಸಮಯವನ್ನು ನೀಡುತ್ತೇವೆ, ಅಷ್ಟರ ಹೊತ್ತಿಗೆ ನೀವು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಇಲ್ಲವಾದರೆ ಇರಾನನ್ನು ಧ್ವಂಸ ಮಾಡ್ತೇವೆ, ಇರಾನನ್ನು ನಾಶ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಬೆದರಿಕೆಗಳನ್ನು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಹಾಕಿದ್ರು. ಇದಕ್ಕೆ ಈಗ ಇರಾನ್ನ ಪೆಜೆಶ್ಕಿಯನ್ ಅಧಿಕಾರಿ ಅವರು ಏನಿದ್ದಾರೆ ಅವರು ಕೂಡ ತಿರುವು ಹೇಳಿಕೆಗಳನ್ನು ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರು ಮಾಡೋದಾದರೆ ನಾವು ನಮ್ಮ ಹೋರಾಟಕ್ಕೋಸ್ಕರ ಅಂದರೆ ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ನೀಡೋದಕ್ಕೂ ಕೂಡ ರೆಡಿಯಾಗಿದ್ದೇವೆ, ಆದರೆ ಆ ರೀತಿಯಲ್ಲಿ ನಾವು ಶರಣಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಸಂಧಾನಕ್ಕಾಗಲಿ ಮಾತುಕತೆಗಾಗಲಿ ಎಲ್ಲಿಗೂ ಕೂಡ ನಾವು ಬರೋದಿಲ್ಲ. ಮುಖ್ಯವಾಗಿ ಆ ಒಂದು ಅಮೆರಿಕಕ್ಕೆ ನಾವು ಶರಣಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೆಜೆಶ್ಕಿಯನ್ ಈಗ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಇನ್ನು ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಕೊಟ್ಟಂತಹ ಒಂದಿಷ್ಟು ಹೇಳಿಕೆಗಳು ಅಂದರೆ ಮಂಗಳವಾರ ರಾತ್ರಿ 8ರ ಹೊತ್ತಿಗೆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲೇಬೇಕು, ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಎಲ್ಲ ಒಂದು ಪ್ರದೇಶಗಳನ್ನು ಇರಾನ್ನಲ್ಲಿರುವಂತಹ ಎಲ್ಲ ಪ್ರದೇಶಗಳನ್ನು ಒಟ್ಟಿನಲ್ಲಿ ಇರಾನನ್ನು ಧ್ವಂಸ ಮಾಡ್ತೇವೆ, ನಾಶ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆದರೆ ಇರಾನ್ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೀಡ್ತಾ ಇದೆ. ನೀವು ಏನೇ ಮಾಡೋದಾಗಿದ್ರೂ ಮಾಡಿ, ನಾವು ಇದಕ್ಕೆ ಯಾವುದಕ್ಕೂ ಕೂಡ ಭಯ ಬಿಡೋದಿಲ್ಲ. ಖಂಡಿತವಾಗ್ಲೂ ನೀವು ಏನು ಮಂಗಳವಾರ ರಾತ್ರಿ 8ರ ಹೊತ್ತಿಗೆ ಹಾರ್ಮುಜ್ ಓಪನ್ ಮಾಡದಿದ್ದರೆ ನಮ್ಮ ಮೇಲೆ ಭೀಕರವಾದಂತಹ ದಾಳಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೀರಾ, ಹಾಗಾದರೆ ಮಾಡಿ, ನಾವು ಕೂಡ ಇದಕ್ಕೆ ಸಿದ್ಧವಾಗಿದ್ದೇವೆ, ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ದೃಢವಾದ ನಿರ್ಧಾರವನ್ನು ಇಲ್ಲಿ ಇರಾನ್ ಅವರು ಕೂಡ ತೆಗೆದುಕೊಂಡಿರುವಂಥದ್ದು. ಇರಾನ್ನ ಪೆಜೆಶ್ಕಿಯನ್ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನು ನೀಡಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕ್ಷಣಕ್ಕೂ ರಣಭೀಕರ ಮತ್ತು ಭಯಾನಕವಾಗ್ತಾ ಇದೆ. ಇಸ್ರೇಲ್ನ ಅಟ್ಟಹಾಸಕ್ಕೆ 2 ಮಕ್ಕಳು ಸೇರಿ 18 ಜನ ಬಲಿಯಾಗಿದ್ದಾರೆ.